ಕಾಲ್ ಸೊಪ್ಪು. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುಳುಗು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ನೋಡಿ, ಇದು ಒಂದು 1200ರಿಂದ 1300 ಜನಕ್ಕೆ ಈಗ 1500 ಕಾಲ್ ಹಾಕಿ ಈಗ ಕಾಲ್ ಸೂಪ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಕಾಲ್ ಸೂಪ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಕಾಲ್ ತೊಳಿತಾ ಇದ್ದಾರೆ. ನೋಡಿ, ಇದರಲ್ಲಿ ಅರಿಶಿನ ಪುಡಿ ಮತ್ತು ವಿನಿಗರ್ ಹಾಕ್ಕೊಂಡು ಈ ಥರ ಒಂದು 1 ಅವರ್ ನೆನೆಸ್ಬಿಟ್ಟು ಈ ಥರ ತೊಳೆಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ 1 ಅವರ್ ನೆನೆಸ್ಬಿಟ್ಟು ಈಗ ತೊಳಿತಾ ಇದ್ದಾರೆ. ನೋಡಿ, ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಈಗ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಎಷ್ಟೊಂದು ಫ್ರೆಶ್ ಆಗಿ ಕ್ಲೀನ್ ಆಗಿದೆ. ನೋಡಿ, ಈ ಥರ ಇವರು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಎಲ್ಲ ಮಾಡೋವಂಥದ್ದು. ಕಾಲ್ ಸೂಪ್ ಮಾಡೋದಕ್ಕೆ ನೋಡಿ 5 ಕ್ಯಾನ್ ನೀರು ಹಾಕ್ಕೊಂಡಿದ್ದಾರೆ. 5 ಕ್ಯಾನ್ ನೀರು ಹಾಕ್ಕೊಂಡು ಈಗ ಕಾಲು ಹಾಕ್ಕೊಂಡಿದ್ದಾರೆ. 1500 ಪೀಸ್ ಇದೆ. ಕಾಲು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಅರಿಶಿನ ಪುಡಿ ಜಸ್ಟ್ ಒಂದು 2 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು ಒಂದು 1 kg ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್. ಉಪ್ಪು ಹಾಕ್ಕೊತಾ ಇದ್ದಾರೆ. 1 kg ಕಲ್ಲುಪ್ಪು ಹಾಕಿದ್ದಾರೆ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಫುಲ್ ಬೇಯೋದಕ್ಕಂತ ಒಂದು 3-4 ಅವರ್ ಹಿಡಿಯುತ್ತೆ. ನೋಡಿ, ಇದೆಲ್ಲ ಫುಲ್ ಒಲೆಯಲ್ಲೇ ಬೇಯಿಸ್ಕೊತಾ ಇದ್ದಾರೆ. ಇದು ಬೆಂದಿದ ನಂತರ ಮತ್ತೆ ಇದಕ್ಕಂತಾನೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊತಾರೆ. ನೋಡಿ, ಕಾಲ್ ಸೊಪ್ಪಿಗೆ ಒಗ್ಗರಣೆ ಹಾಕೋದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದಾರೆ. ನೋಡಿ, ಬೆಳ್ಳುಳ್ಳಿ ಪೇಸ್ಟು ಒಂದು 2 kg ಮತ್ತು ಶುಂಠಿ ಪೇಸ್ಟು 1 kg ತೊಗೊಂಡಿದ್ದಾರೆ. ನೋಡಿ, ಈಗ ಈರುಳ್ಳಿ ಪೇಸ್ಟ್ ತೊಗೊತಾ ಇದ್ದಾರೆ. ನೋಡಿ, ಇದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು ಅರ್ಧ ಲೀಟ್ರಷ್ಟು ತುಪ್ಪ. ನೋಡಿ, ಈಗ ತುಪ್ಪ ಮತ್ತು ಎಣ್ಣೆ ಎಲ್ಲ ಫುಲ್ ಕಾದಿದೆ. ಕಾದಿದ ನಂತರ ಈಗ ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದೆ. 1 ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು. ನೋಡಿ, ಸಬ್ಬಕ್ಕಿ ಸೊಪ್ಪೆಲ್ಲ ಫ್ರೈ ಆಗಿದ ನಂತರ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಇವಾಗ ನೋಡಿ, ಎಷ್ಟು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕಾಳು ಮೆಣಸು ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಇದರಲ್ಲಿ ಬರೀ ಕಾಳು ಮೆಣಸಾ? ಬರೀ ಕಾಳು ಮೆಣಸು ಇದನ್ನ ಪುಡಿ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಕೊಂಡು. ಜೀರಿಗೆ ಪುಡಿ. ಓಕೆ, ಇದರಲ್ಲಿ ಏನೇನಿರುತ್ತೆ? ಬರೀ ಜೀರಿಗೆ. ಓಕೆ, ಬರೀ ಜೀರಿಗೆ ಪುಡಿ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಬರೀ ಚಕ್ಕೆ. ಓಕೆ, ನೋಡಿ, ಚಕ್ಕೆ ಬರುತ್ತಲ್ಲ ಈ ಪಲಾವ್ ಇಂಗ್ರೀಡಿಯೆಂಟ್ಸಲ್ಲಿ, ಆ ಚಕ್ಕೆನ ಪುಡಿ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಇದೊಂದು 2 ಹಿಡಿ. ಈಗ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ಒಂದು 1/4 kg ಅಷ್ಟು ಧನಿಯಾ ಪುಡಿ.
ನೋಡಿ ಎಲ್ಲ ಮಸಾಲ ಹಾಕೊಂಡಿದ ನಂತರ ಈಗ ವಾಟರ್ ಹಾಕ್ಕೊತಾ ಇದ್ದಾರೆ, ನೀರು. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ ನೋಡಿ. ಇದೊಂದು 1/4 kg ಹಸಿಮೆಣಸಿನ್ಕಾಯಿ ಪೇಸ್ಟ್. ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ಈ ಕಾಲ್ ಸೊಪ್ಪಿಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತಾರೆ. ಈ ಮಸಾಲಾಗೆ ಮಾತ್ರ ಈಗ ಉಪ್ಪು ಹಾಕ್ಕೊಂಡಿದ್ದಾರೆ, 2 ಹಿಡಿ ಉಪ್ಪು. ನೋಡಿ ಇದರಲ್ಲಿ 20-40 ಲೀಟ್ರ್ ಫುಲ್ಲಾಗಿ ನೀರು ಹಾಕ್ಕೊಂಡು ಇದನ್ನು ಫುಲ್ ಚೆನ್ನಾಗಿ ಈಗ ಕುದಿಸ್ಕೊತಾ ಇದ್ದಾರೆ ನೋಡಿ. ಇದೇ ಥರ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕಾಲ್ ಸೊಪ್ಪಲ್ಲಿ ಹಾಕ್ಕೊತಾರೆ. ಹಾಂ ನೋಡಿ, ಇದನ್ನು ಆಲ್ಮೋಸ್ಟ್ ಒಂದು 3-3.5 ಅವರ್ ಸೌದೆಯಲ್ಲಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಬಿಸಿ ಮಾಡೋದಕ್ಕಂತ ಬಿಟ್ಟು ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದಾರೆ ನೋಡಿ. ಸರ್ವಿಂಗ್ ಮಾಡೋಕ್ಕೆ ಹೋದಾಗ ಇದು ಫುಲ್ ಬಿಸಿನೇ ಇರಬೇಕಾಗುತ್ತೆ. ಆ ಕಾರಣಕ್ಕೆ ಸ್ಟವ್ ಮೇಲೆ ಬಿಸಿ ಮಾಡೋಕ್ಕಂತ ಬಿಟ್ಟು ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದಾರೆ. ಹಾಂ ನೋಡಿ, ಫುಲ್ ಕಿತ್ತರೆ ಹಂಗೆ ಬರುತ್ತೆ. ಹಾಂ ನೋಡಿ, ಮಸಾಲೆ ಎಲ್ಲನೂ ಆಲ್ಮೋಸ್ಟ್ ಒಂದು 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಈಗ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ, ಸೂಪಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಫುಲ್ ಫಿನಿಶಿಂಗ್ಗೆ ಈ ಥರ ಕೊಡ್ತಾರೆ ನೋಡಿ. ಮಸಾಲೆ ಎಲ್ಲನೂ ಆಲ್ಮೋಸ್ಟ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಿದ ನಂತರನೇ ಇದ್ರಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ. ಇದರಲ್ಲಿ ಬೇಯಿಸೋದಕ್ಕಿಂತ ಸಪ್ರೇಟಾಗಿ ಮಸಾಲ ನೀರು ಹಾಕಿ ಬೇಯಿಸೋದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಮಾಡ್ಕೊತಾರೆ. ನೋಡಿ ಕಾಲ್ ಸೂಪ್ ರೆಡಿ ಆಗಿದೆ. ಈಗ ಸರ್ವ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಹಾಂ, ಕಾಲ್ ಸೂಪು. ನೋಡಿ ಇದರಲ್ಲಿ ಮಸಾಲ ಹಾಕಿದ ನಂತರ ಮತ್ತೆ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಸರ್ವಿಂಗ್ ಮಾಡಕ್ಕೆ ತೊಗೊಂಡೋಗ್ತಾ ಇದ್ದಾರೆ ನೋಡಿ. ಈ ಥರ ಇವರು ಒಂದು 1200ರಿಂದ 1300 ಜನಕ್ಕೆ 1500 ಪೀಸ್ ಕಾಲು ಹಾಕಿ ಕಾಲ್ ಸೂಪ್ ಮಾಡಿರೋವಂಥದ್ದು ನೋಡಿ. ಇದಂತೂ ತುಂಬಾ ಚೆನ್ನಾಗಿ ಮಾಡಿದ್ರು, ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನಾನಂತೂ ಒಂದು 2 ಸತಿ ಕಾಲ್ ಸೂಪ್ ಹಾಕೊಂಡು ಕುಡಿದೆ, ಮಸ್ತಾಗಿತ್ತು ನೋಡಿ. ನಿಮ್ಮ ಮನೇಲಿ ನಾನ್ ವೆಜ್ ಫಂಕ್ಷನ್ಸ್ ಏನಾದರೂ ಇದ್ದಾಗ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೋಡಿ. ಇವರು 100, 500, 1000 ಜನವರೆಗೂ ಇವರು ಆರಾಮಾಗಿ ನಡೆಸ್ಕೊಡ್ತಾರೆ ನೋಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.